ವಿದ್ಯುತ್ ಖಾಸಗೀಕರಣಕ್ಕೆ ವಿರೋಧಿಸಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದಿಂದ ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತೀಯ ವಿದ್ಯುತ್ ಕಾನೂನು 1956ರಲ್ಲಿ ಜಾರಿಗೆ ಅನ್ವಯ ಭಾರತದಲ್ಲಿ ವಿದ್ಯುತ್ ಕ್ಷೇತ್ರವನ್ನು ಸರ್ಕಾರವೇ ಸ್ವತಃ ಅನುದಾನ ಒದಗಿಸಿ ವಿದ್ಯುತ್ ಉತ್ಪಾದನೆ ವಿತರಣಾ ಜಾಲ ಅನುಷ್ಠಾನಗೊಳಿಸಿ ಕೇಂದ್ರವೇ ಸಹಾಯಧನ ಒದಗಿಸಲಾಗಿದೆ. ರಾಜ್ಯಗಳು ವಿದ್ಯುತ್ ಕ್ಷೇತ್ರಕ್ಕೆ ಕೈಗಾರಿಕೆ ವಲಯಗಳಲ್ಲಿ ವಿನಾಯಿತಿ ದರದಲ್ಲಿ ವಿದ್ಯುತ್ ಒದಗಿಸಲು 1956ರಲ್ಲಿ ಕಾನೂನಿನ ಅಡಿಯಲ್ಲಿ ಕಟ್ಟುನಿಟ್ಟಿನ ಪಾಲಿಸುವ ಸೂಚಿಸಿದೆ. ಆದರೆ ಕೇಂದ್ರ ಸರ್ಕಾರವು ನಮಗೆ ಗುತ್ತಿಗೆ ಪರವಾನಗಿಯನ್ನು ಹಾಗೂ ಸಮಾಪಾನ ವರದಿಯ ಅವಶ್ಯಕತೆ ಇಲ್ಲವೆಂದು ವಿದ್ಯುತ್ ಸಂರಕ್ಷತೆಯ ಬಗ್ಗೆ ಚೆಲ್ಲಾಟ ಮಾಡಲು ಹೊರಟಿದೆ. ಅಲ್ಲದೆ ನಮ್ಮ ಸಂಘವು ರಾಜ್ಯದಲ್ಲಿ ಸರಿಸುಮಾರು 30,000 ಸದಸ್ಯ ಗುತ್ತಿಗೆದಾರನ ಹೊಂದಿದ್ದು, ನಾವುಗಳು ಖಾಸಗೀಕರಣ ಪ್ರಕ್ರಿಯೆಯನ್ನು ಸರ್ಕಾರ ಕೈಬಿಡದಿದ್ದಲ್ಲಿ ರಾಜ್ಯಾದ್ಯಂತ ನಾವೆಲ್ಲ ಹೋರಾಟ ಮಾಡೋದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ನೀರು, ವಿದ್ಯುತ್ ಶಕ್ತಿ ಇವೆಲ್ಲ ಒಂದು ಸಂವಿಧಾನಿಕ ಹಕ್ಕುಗಳೇ ಬರುತ್ತೆ. ಇದನ್ನು ಸರ್ಕಾರದ ವತಿಯಿಂದ ಒಂದು ಸೇವೆ ರೀತಿಯಲ್ಲಿ ಅವರು ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮ ಸಂವಿಧಾನದಲ್ಲಿ ನಾವು ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಅವಾಗೇ ಬರೆದಿದ್ದಾರೆ. ಅದನ್ನು ಈಗ ಉಲ್ಲಂಘಿಸಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಟಾಟಾ ಪವರ್ ಕಂಪನಿಯವರು ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ಅವರು ಲೈಸೆನ್ಸ್ ಪಡೆದು ವಿತರಣೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗ ಅವರು ನಮ್ಮ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಮಂಡಳಿಗೆ ಅರ್ಜಿ ಹಾಕಿಬಿಟ್ಟು ನಾವು ಸಹ ವಿತರಣೆಗೆ ನಿಮ್ಮ ಕರ್ನಾಟಕದಲ್ಲಿ ಪಾದಾರ್ಪಣೆ ಮಾಡ್ತೀವಿ ಅಂತೇಳಿ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಅವರಿಗೆ KRC ಅವರು ಈಗ ಅಂದರೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಮಂಡಳಿಯವರು ಈ ನಮ್ಮ ಸಾರ್ವಜನಿಕರಿಗೆ ಇಂಥ ಟಾಟಾ ಪವರ್ ಕಂಪನಿಯವರು ನಿಮಗೆ ವಿದ್ಯುತ್ ವಿತರಣೆಗೆ ಈಗ ಹೆಂಗೆ 5 ಕಂಪನಿ ಅದಾವ, ಬೆಸ್ಕಾಮ್, ಚೆಸ್ಕಾಮ್, ಹೆಸ್ಕಾಮ್, ಮೆಸ್ಕಾಮ್ ಹಾಗೂ ಜೆಸ್ಕಾಮ್, ಈವೇನು 5 ಕಂಪನಿ, ಅದ್ರ ಜೊತೆಗೆ ಇನ್ನೊಂದು ಕಂಪನಿಗೆ ನಾವು ಅರ್ಜಿ ಹಾಕಿದ್ದಾರೆ. ಅದಕ್ಕೆ ತಮ್ಮದೇನು ಆಕ್ಷೇಪಣೆಗಳು ಸಲಹೆಗಳು ಇದ್ದರೆ ದಿನಾಂಕ 23/6/2026 ಒಳಗೆ ತಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಎಸ್ಕಾಮ್ಗಳ ಸಿಬ್ಬಂದಿ ವರ್ಗ, ಅವರ ಇಂಜಿನಿಯರ್ಗಳ ಸಂಘ ಹಾಗೂ ಇತರೆ ಸಂಘಗಳು ಮತ್ತು ಎಲ್ಲರೂ ಸೇರಿ ಈಗ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಸಂಘದ ವತಿಯಿಂದ ಎಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ವಿದ್ಯುತ್ ಖಾಸಗೀಕರಣದ ವಿರುದ್ಧ ಏನು ಪ್ರತಿಭಟನಾ ಆಗಿ ಈಗ ಇದಕ್ಕೆ ಅವರಿಗೆ ಅವಕಾಶ ಕೊಡಬಾರ್ದು. ಈಗಾಗಲೇ ಏನು ಸೇವೆ ನೀಡ್ತಾ ಇದ್ದಾವೆ 5 ಕಂಪನಿಗಳು ಒಳ್ಳೆಯ ರೀತಿಯಲ್ಲಿ ಜನರಿಗೆ ಸಮಾಜ ಕಲ್ಯಾಣ ಒಂದು ಕಾರ್ಯಗಳನ್ನು ಮಾಡ್ತಾ ನಮ್ಮ ಜನರಿಗೆ ಸಹ ಒಳ್ಳೆಯ ವಿದ್ಯುತ್ ಸೇವೆಯನ್ನು ನೀಡ್ತಾ ಇದ್ದಾರೆ. ಈಗ ಖಾಸಗೀಕರಣವರು ಕೊಟ್ಟರೆ ಅವರು ವ್ಯಾಪಾರ ಮಾಡಲಿಕ್ಕಾಗಿ ಬರ್ತಾರೆ. ಅವರು ಯಾವುದೇ ರೀತಿಯ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳಾದ ಈಗ ಗೌರ್ಮೆಂಟ್ನಿಂದ ಉಚಿತವಾಗಿ ಕೊಡುವಂಥ ವಿದ್ಯುತ್ ಶಕ್ತಿಗಳು ಏನಿದೆ, ಕುಟೀರ ಜ್ಯೋತಿ, ಭಾಗ್ಯ ಜ್ಯೋತಿ, ಗಂಗಾ ಕಲ್ಯಾಣ ಹಾಗೂ ಇತರೆ ಕೆಲವು ಸ್ಕೀಮ್ಗಳದಾವ. ಈಗ 200 ಯೂನಿಟ್ವರೆಗೂ ಉಚಿತ ವಿದ್ಯುತ್ತನ್ನು ಗ್ಯಾರಂಟಿ ಆಗಿ ನಮ್ಮ ಕರ್ನಾಟಕ ಸರ್ಕಾರದವರು ಕೊಡ್ತಾ ಇದ್ದಾರೆ. ಇವನ್ನೆಲ್ಲ ನಿಂತೋಗ್ಬಿಡುತ್ತೆ. ಸಾರ್ವಜನಿಕರಿಗೆ ತುಂಬ ಇದರಿಂದ ಹಾನಿಯಾಗುತ್ತೆ. ಅದೇ ದಿಶೆಯಲ್ಲಿ ನಾವು ಇದನ್ನು ಪ್ರತಿಭಟಿಸಿ ಒಂದು ಬೃಹತ್ತಾದ ಒಂದು ಪ್ರತಿಭಟನೆಯನ್ನು ಬೆಂಗಳೂರಿನಲ್ಲಿ ಆಯೋಜಿಸಿದ್ವಿ. ಶಾರ್ಟ್ಲಿ ಇನ್ನೂ ಡೇಟ್ ಡಿಕ್ಲೇರ್ ಆಗಿಲ್ಲ. ಈಗಾಗಲೇ ನಾವು ಎಲ್ಲ ಸಂಘಟನೆಗಳು ಸೇರಿ ಮೊನ್ನೆ ಬೆಂಗಳೂರಿನಲ್ಲಿ ಸಭೆ ಸೇರಿ ಇದಕ್ಕಾಗಿ ಉಗ್ರ ಹೋರಾಟ ಮಾಡಬೇಕು. ಇದನ್ನು ಖಾಸಗೀಕರಣ ನಮ್ಮ ವಿದ್ಯುತ್ ಕ್ಷೇತ್ರ ಕರ್ನಾಟಕದಲ್ಲಿ ಪಾದಾರ್ಪಣೆ ಟಾಟಾ ಅವರಿಗೆ ಕೊಡಬಾರ್ದು ಅಂತೇಳಿ ನಾವು KRC ಅವ್ರ ಮೇಲೆ ಒತ್ತಡ ಆಗ್ತಾ ಇದೀವಿ. ಅದಕ್ಕೆ ನಾವು ಸಾರ್ವಜನಿಕರಿಂದ ಎಲ್ಲ ಆಕ್ಷೇಪಣಾ ಪತ್ರಗಳನ್ನು ಸಲ್ಲಿಸಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಅವರಿಗೆ ಸಲ್ಲಿಸಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಈಗ ಆದಷ್ಟು ಸಾಕಷ್ಟು ಅರ್ಜಿಗಳು ಸಲ್ಲಿಕೆ ಆಗಿವೆ, ಇನ್ನೂ ಆಗ್ತಾ ಇದ್ದಾವೆ. 23 ತಾರೀಕು ಕೊನೆಯ ತಾರೀಕಿನಿಂದ ಆ ದಿಸೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಈಗ ನಮ್ಮ ಸಂಘದ ಪ್ರಮುಖ ಬೇಡಿಕೆಗಳು ಅಂದರೆ ಇದು ನಾವು ಕೇಳಿದ್ದ ಜನರಿಗೆ ನಾನು ಮನವಿ ಮಾಡ್ಕೊಳ್ಳೋದಂದ್ರೆ, ಇದು ಕೇವಲ ವಿದ್ಯುತ್ ಇಲಾಖೆಯ ವಿಚಾರವಲ್ಲ. ಇದು ಪ್ರತಿಯೊಂದು ಮನೆಯೊಬ್ಬ ರೈತ, ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ಯುವಕ, ಪ್ರತಿಯೊಬ್ಬ ವ್ಯಾಪಾರಿ, ಪ್ರತಿಯೊಬ್ಬ ಕೈಗಾರಿಕೋದ್ಯಮಿ ಮತ್ತು ಪ್ರತಿಯೊಬ್ಬ ವಿದ್ಯುತ್ ಗ್ರಾಹಕರ ಭವಿಷ್ಯದ ವಿಷಯವಾಗಿದೆ. ಆದ್ದರಿಂದ ಕರ್ನಾಟಕ ಜನತೆ, ರೈತರು, ಕಾರ್ಮಿಕರು, ವಿದ್ಯುತ್ ಗುತ್ತಿಗೆದಾರರು, ವಿದ್ಯುತ್ ಕ್ಷೇತ್ರ ಸಿಬ್ಬಂದಿ ಹಾಗೂ ಎಲ್ಲ ಗ್ರಾಹಕರು ಒಂದಾಗಿ ಸಾರ್ವಜನಿಕ ವಿದ್ಯುತ್ ವ್ಯವಸ್ಥೆಯನ್ನು ಉಳಿಸಲು ಧ್ವನಿ ಎತ್ತಬೇಕಾಗಿದೆ. ಈ ದಿಸೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಹೋರಾಟ ಮಾಡಿ ಈ ಒಂದು ಖಾಸಗೀಕರಣದ ಒಂದು ಗೊಳಿಸಲಿಕ್ಕೆ ನಾವು ಬಿಡದೆ ಒಂದು ನಮ್ಮ ಬೇಡಿಕೆ ಈಡೇರುವವರೆಗೂ ಒಂದು ಹೋರಾಟವನ್ನು ಮುಂದುವರಿಸಬೇಕಂತ ತೀರ್ಮಾನಿಸಲಾಗಿದೆ. ಈ ದಿಸೆಯಲ್ಲಿ ನಮ್ಮ ಸಂಘದ ವತಿಯಿಂದ ಕೆಲವು ಪ್ರಮುಖ ಬೇಡಿಕೆಗಳನ್ನು ನಾನೀಗ ತಮ್ಮಲ್ಲಿ ನಿರ್ದಿಷ್ಟಪಡಲಿಕ್ಕೆ ಬಯಸ್ತೀನಿ. ಕರ್ನಾಟಕದಲ್ಲಿ ವಿದ್ಯುತ್ ವಿತರಣಾ ಕ್ಷೇತ್ರದ ಖಾಸಗೀಕರಣವನ್ನು ಸಂಪೂರ್ಣವಾಗಿ ಕೈಬಿಡಬೇಕು. ಬೆಸ್ಕಾಂ, ಹೆಸ್ಕಾಂ, ಮೆಸ್ಕಾಂ, ಜೆಸ್ಕಾಂ, ಸೆಸ್ಕಾಂ ಸೇರಿದಂತೆ ಎಲ್ಲ ಎಸ್ಕಾಂಗಳು ಮತ್ತಷ್ಟು ಬಲಪಡಿಸಬೇಕು. ಗೃಹಜ್ಯೋತಿ ಯೋಜನೆ ಯಥಾಸ್ಥಿತಿ ಮುಂದುವರಿಯಬೇಕು. ರೈತರ ಉಚಿತ ವಿದ್ಯುತ್ ಹಾಗೂ ಕೃಷಿ ಪಂಪ್ಸೆಟ್ ಸೌಲಭ್ಯಗಳನ್ನು ಸಂರಕ್ಷಿಸಬೇಕು. ವಿದ್ಯುತ್ ದರ ಏರಿಕೆಯನ್ನು ನಿಯಂತ್ರಿಸಿ ಗ್ರಾಹಕರ ಹಿತಾಸಕ್ತಿಯನ್ನು ಕಾಪಾಡಬೇಕು. ಅದೇ ರೀತಿಯಾಗಿ ವಿದ್ಯುತ್ ಕ್ಷೇತ್ರ ಸಿಬ್ಬಂದಿ, ತಾಂತ್ರಿಕ ಕಾರ್ಮಿಕರು ಮತ್ತು ವಿದ್ಯುತ್ ಗುತ್ತಿಗೆದಾರರ ಹಕ್ಕುಗಳನ್ನು ರಕ್ಷಿಸಬೇಕು. ಗ್ರಾಮೀಣ ಹಾಗೂ ಹಿಂದುಳಿದ ಪ್ರದೇಶಗಳ ಗುಣಮಟ್ಟದ ವಿದ್ಯುತ್ ಸೇವೆ ಖಚಿತಪಡಿಸಬೇಕು. ಸಾರ್ವಜನಿಕ
ಸಾರ್ವಜನಿಕ ಸ್ವಾಮ್ಯದ ವಿದ್ಯುತ್ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಬೇಕು. ವಿದ್ಯುತ್ ಕ್ಷೇತ್ರದ ಜನಹಿತ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಮೊದಲ ಆದ್ಯತೆ ನೀಡಬೇಕು. ವಿದ್ಯುತ್ ಸೇವೆಯನ್ನು ಸಾರ್ವಜನಿಕ ಸೇವೆಯಾಗಿ ಪರಿಗಣಿಸಬೇಕು ಹಾಗೂ ಇದನ್ನು ಉಳಿಸಬೇಕೆಂದು ನಾವು ನಮ್ಮ ಈ ಒಂದು ಮನವಿಯನ್ನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ಸಂಘದ ವತಿಯಿಂದ ಈಗಾಗಲೇ ನಮ್ಮ ಗುಲ್ಬರ್ಗಾ ಜಿಲ್ಲಾ ಸಮಿತಿ ವತಿಯಿಂದ ಈಗಾಗಲೇ ನಾವು ನಮ್ಮ ದೇಶದ ಅಧ್ಯಕ್ಷರಾದ ಅವರಿಗೂ ಹಾಗೂ ನಮ್ಮ ಪ್ರಧಾನಮಂತ್ರಿಗಳ ಕಚೇರಿಗಳಿಗೂ ಹಾಗೂ ವಿದ್ಯುತ್ ಖಾತೆಯ ಸಚಿವರಿಗೂ ಸಹ ಇವುಗಳನ್ನು ನಾವು ಮನವಿ ಸಲ್ಲಿಸಿ ಅಲ್ಲಿ ಕರ್ನಾಟಕದಲ್ಲಿ ಉಚಿತ ಖಾಸಗೀಕರಣದ ಒಂದು ವಿಚಾರಣೆಯನ್ನು ಕೈ ಬಿಡಬೇಕಂತ ನಾವು ಅವರಿಗೆ ಮನವಿ ಸಲ್ಲಿಸಿದ್ವಿ ಆಲ್ರೆಡಿ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲೂ ಸಹ ಎಲ್ಲ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಇಂಧನ ಖಾತೆ ಸಚಿವರಿಗೂ ಸಹ ಹಾಗೂ ನಮ್ಮ ವಿದ್ಯುತ್ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೂ ಸಹ ಗಮನಕ್ಕೆ ತಂದು ಖಾಸಗೀಕರಣದಿಂದ ಮಾಡುವುದರಿಂದ ಏನೇನು ಹಾನಿಗಳಾಗ್ತವೆ ಅದರಿಂದ ಅದಕ್ಕೆ ಅವಕಾಶ ಕೊಡಬಾರ್ದಂತ ನಾವೆಲ್ಲ ಅವರಿಗೆ ಮನವಿಗಳನ್ನು ಸಲ್ಲಿಸಿದ್ದೀವಿ. ಇದೇ ರೀತಿಯಾಗಿ ಈಗ ಆಕ್ಷೇಪಗಳು ಸಾರ್ವಜನಿಕರಿಗೂ ಎಲ್ಲ ರೀತಿಯ ಗೃಹ ಬಳಕೆದಾರರು ಇರಬೇಕು, ಉದ್ಯಮಿದಾರರು ಇರ್ಬೋದು, ರೈತರು ಇರ್ಬೋದು, ಇನ್ನಿತರ ಯಾವುದೇ ವ್ಯಕ್ತಿಗಳು ಸಹ ವಿದ್ಯುತ್ ಬಳಸಬೇಕಂತ ಎಲ್ಲ ಗ್ರಾಹಕರು ಈ ಒಂದು ಖಾಸಗೀಕರಣದ ವಿರುದ್ಧ ಪ್ರತಿಭಟಿಸಿ ತಮ್ಮ ಆಕ್ಷೇಪಣೆಯನ್ನು 23/6/2026 ಒಳಗಾಗಿ ಸಲ್ಲಿಸಬೇಕೆಂದು ಈ ಮೂಲಕ ಮನವಿ ಮಾಡ್ತೇನೆ. ಮುಂದಿನ ವಿವರಗಳನ್ನು ನಮ್ಮ ಕಲಬುರಗಿ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿಗಳಂತ ಶ್ರೀ ಕುಪೇಂದ್ರ ಶಿವನಾಯ್ಕ ಅವರು ತಮಗೆ ವಿವರಗಳನ್ನು ಕೊಡ್ತಾರೆ. ನಮಸ್ಕಾರ.